ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಬದನೆಕಾಯಿ ಪಲ್ಯ ಮಾಡೋದು ನೋಡೋಣ ಬನ್ನಿ. ಒಂದು 1/4 kg ಬದನೆಕಾಯನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ಉಪ್ಪು ಹಾಕಿ. ಅದಕ್ಕೆ 2 ಈರುಳ್ಳಿ, 1 ಮೆಣಸಿನ್ಕಾಯಿ, ಕರಿಬೇವು ಒಂದು 2 ಕಡ್ಡಿ, ಕೊತ್ತಂಬರಿ ಸ್ವಲ್ಪ, 2 ಟೊಮಾಟೊ ಹಣ್ಣು ಕಟ್ ಮಾಡಿಟ್ಟಿದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಪಲ್ಯದ ಪುಡಿ. ಇದಕ್ಕೆ ಕಡಲೆ ಬೀಜ, ಎಳ್ಳು, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುರಿದು ಪುಡಿ ಮಾಡಿಟ್ಟಿದ್ದೇನೆ. ಇದು ಪಲ್ಯಕ್ಕೆ ತುಂಬ ರುಚಿಯಾಗಿರುತ್ತದೆ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಈ ರೀತಿ ಪಲ್ಯ ತುಂಬ ರುಚಿಯಾಗಿರ್ತದೆ ಪಲ್ಯ ಮಾಡಲಿಕ್ಕೆ. ಬದನೆಕಾಯಿ ನೆನೆಸಿಟ್ಟಿದ್ದೇನೆ. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟು 4 ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯೋದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ. ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ ಒಂಬಣ್ಣ ಬರೋವರೆಗೂ. ಈರುಳ್ಳಿ ಫ್ರೈ ಆಗಿದೆ. ಈಗ ಬದನೆಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬದನೆಕಾಯಿ ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊ ಹಣ್ಣು ಹಾಕಿ ಫ್ರೈ ಮಾಡಿಕೊಳ್ಳೋಣ 1 ನಿಮಿಷಗಳ ಕಾಲ. ಬದನೆಕಾಯಿ, ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಮಸಾಲೆ ಹಾಕೋಣ. ಹುರಿದು ಪುಡಿ ಮಾಡಿಟ್ಟಿರುವ ಮಸಾಲೆಯನ್ನು ಹಾಕೋಣ. ಮಸಾಲೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು 1/4 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತದೆ. ಒಂದು ಚಿಕ್ಕ ಲೋಟದಲ್ಲಿ 1/4 ಲೋಟದಷ್ಟು ನೀರು ಹಾಕಿದರೆ ಬದನೆಕಾಯಿ ಬೇಯಲಿಕ್ಕೆ ಸರಿಯಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬೇಯಿಸಿದರೆ ಬದನೆಕಾಯಿ ಪಲ್ಯ ರೆಡಿಯಾಗುತ್ತದೆ. ನೋಡಿ, 5 ನಿಮಿಷಗಳ ಕಾಲ ಪಲ್ಯ ಬೆಂದು ರೆಡಿಯಾಗಿದೆ. ತುಂಬ ಚೆನ್ನಾಗಿರ್ತದೆ. ಬದನೆಕಾಯಿ ಪಲ್ಯಕ್ಕೆ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತದೆ. ನೋಡಿ, ಈ ರೀತಿ ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆ ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ಅಕ್ಕಿ ಹಿಟ್ಟನ್ನು ನೋಡಿ, ಈ ರೀತಿ ಎಣ್ಣೆ ಕವರಿನ ಮೇಲೆ ಎಣ್ಣೆ ಸವರಿ ಇದನ್ನು ಹೀಗೆ ಕೈಯಲ್ಲಿ ತಟ್ಟಿ ಬೇಯಿಸಿಕೊಳ್ಳಬೇಕು. ಈಗ ಗ್ಯಾಸ್ ಹಚ್ಚಿ ತವಾ ಮೇಲೆ ಈ ರೀತಿ ಎಣ್ಣೆ ತಟ್ಟಿದ ರೊಟ್ಟಿಯನ್ನು ಈ ರೀತಿ ಹಾಕಿ ಮೆಲ್ಲಗೆ ಈ ರೀತಿ ಎತ್ತಿಕೊಂಡು ಬಿಡಬೇಕು. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಎಂದು. ಇದನ್ನು ಎಣ್ಣೆ ಹಾಕಿ 2 ಬದಿಯನ್ನು ಬೇಯಿಸಿಕೊಳ್ಳೋಣ. ನೋಡಿ, ಎಣ್ಣೆ ಸವರಿ 2 ಬದಿಯೂ ಈ ರೀತಿ ಬೇಯಿಸಿಕೊಳ್ಳಬೇಕು. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ಎಂದು. ಈ ಬದನೆಕಾಯಿ ಪಲ್ಯ, ಅಕ್ಕಿ ರೊಟ್ಟಿ, ಬೆಣ್ಣೆ ಹಾಕಿಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ.